ಬರುವಂತ ಸಂದರ್ಭ ಅನಂತಕುಮಾರ್ ಹೆಗಡೆ ಅವರಿಗೆ ಬರುತ್ತೋ ಆಗ ಸಮಯಕ್ಕೆ ತಕ್ಕಂತೆ ಅವರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಆ ಮೂಲಕ ಚುನಾವಣೆಯಲ್ಲಿ ಹಿಂದುತ್ವದ ಓಟನ್ನ ಕಬಳಿಸೋದು ಅವರ ಲೆಕ್ಕಾಚಾರ ಆಗಿದೆ ಅಂತ ಹೇಳಿ ಮಾನ್ಯ ಶಾಸಕ ಭೀಮಣ್ಣ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಅನಂತಕುಮಾರ್ ಹೆಗಡೆ ಅವರು ಈ ರೀತಿ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ, ಚುನಾವಣಾ ಸಂದರ್ಭಗಳಲ್ಲಿ ಅವರು ಆಡುವಂತ ಮಾತು, ಈ ಹಿಂದೆ ಪರೇಶ್ ಮೇಸ್ತಾ ವಿಚಾರವನ್ನು ಇಟ್ಕೊಂಡು ಅವರು ರಾಜ್ಯದಲ್ಲಿ ಒಂದು ಬೆಂಕಿಯನ್ನು ಹೊತ್ತಿಸಿದ್ರು, ಆ ಮೂಲಕ ಅಧಿಕಾರಕ್ಕೆ ಬಂದ್ರು, ಸಂಸದರಾದ್ರು. ಈಗ ಅಗೇನ್ ಚುನಾವಣೆ ಹತ್ರ ಬಂದಿದೆ, ಟಿಕೆಟ್ ಸಿಗುತ್ತೆ ಅನ್ನೋದು ಪಕ್ಕ ಆಗಿದೆ. ಈ ಕಾರಣದಿಂದ ಹಿಂದುತ್ವದ ವಿಚಾರವನ್ನು ಇಟ್ಕೊಂಡು ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಮಾನ್ಯ ಶಾಸಕ ಭೀಮಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಿರಸಿಯಲ್ಲಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ನಾಯಕರ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ. ಅನಂತಕುಮಾರ್ ಹೆಗಡೆ ಸಂಸದರಾಗಿ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನ ಉತ್ತರ ಕೊಡ್ಲಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರವನ್ನ ಎದುರಿಸೋದಕ್ಕೆ ಬಿಜೆಪಿಗೆ ಆಗ್ತಾ ಇಲ್ಲ, ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಮಾತನಾಡ್ತಿದ್ದಾರೆ ಅಂತೇಳಿ ಭೀಮಣ್ಣ ನಾಯಕ್ ಮಾನ್ಯ ಶಾಸಕರು ಈ ಕುರಿತಾಗಿ ಉತ್ತರವನ್ನ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗ ಅನಂತಕುಮಾರ್ ಹೆಗಡೆ ಸಿದ್ದರಾಮಯ್ಯ ಅವರ ಕುರಿತಾಗಿ ಜನರ ಭಾವನೆಗೆ ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಿರ್ತಕ್ಕಂಥ ಇಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು, ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು, ರೈತರಿಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಹಿಸಿಕೆ ನಿಮ್ಗೆ ಆಗದೇ ಇಂಥ ಮಾತುಗಳು ಬರುವಂಥದ್ದು ಸಹಜ. ಆದರೆ ಇಂಥ ಮಾತುಗಳನ್ನು ಜನ ಒಪ್ಕೊಳ್ಳಲ್ಲ. ಇವತ್ತು ಜನ ಬಹಳ ಬುದ್ಧಿವಂತರಾಗಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂಥದ್ದು, ಧರ್ಮದ ಹೆಸರಿನಲ್ಲಿ ಕೇಳುವಂಥದ್ದು, ಅನೇಕ ಸೈನಿಕರನ್ನ ಕೊಂದು ರಾಜಕಾರಣ ಮಾಡಿರ್ತಕ್ಕಂಥ, ಚುನಾವಣೆ ಮಾಡಿರ್ತಕ್ಕಂಥ ಬಿ ಜೆ ಪಿಯಲ್ಲಿ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಪರೇಶ್ ಮೇಸ್ತಾ ಅಂತ ಒಬ್ಬ ಹುಡುಗನ ಸಾವಿನ ಹಿನ್ನೆಲೆ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಬೆಂಕಿ, ಉದ್ರಿಕ್ತ ವಾತಾವರಣವನ್ನು ಸೃಷ್ಟಿ ಮಾಡಿ